ಆದಿನಾರಾಯಣ ಅವರೇ, ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ಮಾಜಿ ನಗರಸಭಾ ಸದಸ್ಯರೇ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಎಲ್ಲ ಹಿರಿಯ ಕಿರಿಯ ನಾಯಕರೇ, ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಏನು ಮುಂದೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಯಾವ ದಿನಾಂಕದಲ್ಲಿ ಮಾಡಬೇಕು, ಯಾವ ತರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ಜನಗಳಿಗೆ ಉದ್ದೇಶಿಸಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಲ್ಲಿ ಎಲ್ಲ ನಾಯಕರು ಕೂಡ ಸೇರಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಉದ್ದೇಶಗಳನ್ನ ಹೇಳೋದಕ್ಕೆ ಇವತ್ತೇನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತೆ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಸೇರಿ ಅವರು ಈಗ ಇದ್ರ ಬಗ್ಗೆ ತಿಳಿಸ್ಕೊಳ್ತಾರೆ. ಮೊದಲನೇದಾಗಿ ಕಾರ್ಯಕ್ರಮದ ಪರವಾಗಿ ರಾಜೇಂದ್ರ ಗೌಡರು ಮಾತಾಡಲು ಉದ್ದೇಶ. ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ್ರು. ಅದರ ಮೊದಲಿಗೆ ಈಗಿನ ಕಳೆದ ಒಂದು ವರ್ಷದಿಂದ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠೇಗೌಡರ ಅಕಾಲಿಕ ನಿಧನದ ನಂತರ ಆ ಒಂದು ಬ್ಲಾಕ್ ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು. ಅದಕ್ಕೆ ತಾಲೂಕಿನೆಲ್ಲ ಮುಖಂಡರು, ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಚರ್ಚೆ ಮಾಡಿ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಎಲ್ಲರೂ KPCC ವತಿಯಿಂದ ನಮ್ಮ ಆ ಖಾಲಿಯಾದಂಥ ಬ್ಲಾಕ್ ಅಧ್ಯಕ್ಷರ ಹುದ್ದೆಗೆ ನಮ್ಮ 2023 ಅಭ್ಯರ್ಥಿ ನಮ್ಮ ನಾಯಕರು ಆದಂಥ ಆದಿನಾರಾಯಣ ಅವರನ್ನು ಏಕಗ್ರೀವವಾಗಿ ಎಲ್ಲರ ಒಮ್ಮತದಿಂದ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಆಯ್ಕೆ ಆಗಿರ್ತಕ್ಕಂಥ ಮಾಡೋಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಭಾಯಿಸ್ತಕ್ಕಂಥ ಆದಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ. ಈ ಒಂದು ಅವರು ಅನೇಕ ಸಮಾಜ ಮುಖೇನ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಈ 2023 ಸತತವಾಗಿ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ವಹಿಸಿ ಅನೇಕ ಕಾರ್ಯಕ್ರಮಗಳು, ಒಂದಲ್ಲ ಎರಡಲ್ಲ ಮೂರಲ್ಲ, ಅನೇಕ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಇತ್ತೀಚೆಗೆ ನಮ್ಮ ಕೋಲಾರ ಪೊಲೀಸ್ SP ಅವರಿಂದ ಒಂದು ನಿಖರವಾದಂಥ ಒಂದು ಆದೇಶ ಬಂತು. ಪ್ರತಿಯೊಬ್ಬರೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತೇಳಿ. ಕೆಲವರು ಸುಮಾರು ಹೆಲ್ಮೆಟ್ ಪರ್ಚೇಸ್ ಮಾಡುವಂತ ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಹೆಲ್ಮೆಟ್ ಹಾಕುವ ಅಭ್ಯಾಸನೂ ಇರೋದಿಲ್ಲ. ಇದನ್ನೆಲ್ಲ ನಮ್ಮ ತಾಲೂಕಿನ ಸುರಕ್ಷತೆಗೆ, ನಮ್ಮ ತಾಲೂಕಿನ ಯುವಕರು, ನಮ್ಮ ತಾಲೂಕಿನ ದ್ವಿಚಕ್ರ ವಾಹನ ಓಡಿಸ್ತಕ್ಕಂಥ ಅನೇಕ ಮಹಿಳೆಯರು, ಪುರುಷರು ಪ್ರತಿಯೊಬ್ಬರಿಗೂ ಅವ್ರದೇ ಪ್ರಾಣ ಮುಖ್ಯ ಅಂತೇಳಿ ಅವರು ತನ್ನ ಸ್ವಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಸುಮಾರು 20,000 ಹೆಲ್ಮೆಟ್ ಕೊಡೋಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಬುಧವಾರ ಇಲ್ಲಿ ಬಾಲಾಜಿ ಭವನ ಮುಂದೆ, ನಮ್ಮ ಪಕ್ಷದ ಕಚೇರಿ ಮುಂದೆ ಫೀಲ್ಡ್ ಅಲ್ಲಿ ಮಾಡಬೇಕು. ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಎಷ್ಟಾದ್ರೆ ಎಷ್ಟು ಇದಕ್ಕೆ ಯಾವುದೇ ರೀತಿಯಾದಂತಹ ನಿಬಂಧನೆಗಳಿಲ್ಲ. ಈ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಎಲ್ಲರೂ ಈ ಒಂದು ಹೆಲ್ಮೆಟ್ ಅನ್ನು ತಕೊಂಡು ಅವರ ಒಂದು ಜೀವ ರಕ್ಷಣೆಯನ್ನು ಮಾಡ್ಕೋಬೇಕು. ಅವರು ಸೇಫ್ ಆಗಿರ್ಬೇಕು, ಅವರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಂಡು ಯಾವುದೇ ಒಂದು ಸಮಸ್ಯೆ ಇಲ್ದಿರ ನಾವು ಅದನ್ನ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಕೂಡ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ನಾಜೂಕಾಗಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ವಿ. ಎಲ್ಲ ಮುಖಂಡರು ಸೇರಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಬರ್ದಿರ 10,000 ಜನ ವೆಹಿಕಲ್ ಬಂದ್ರು, ವಾಹನ ಸವಾರ ಬಂದ್ರು, 15,000 ಬಂದ್ರು, 20,000 ಬಂದ್ರು, 25,000 ಬಂದ್ರು, ಅವರು ಯಾವುದೇ ಅಡುಕು ತೊಡಕುಗಳಿರ್ತಾರೆ ನಾವು ವಿತರಣೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಇದಕ್ಕೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನೇಕ ಮುಖಂಡರು, ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ಅವರು,
ಮತ್ತೆ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನಲ್ಲ ಅವರು, ನಮ್ಮ ರಾಮಲಿಂಗಣ್ಣನ್ ಅವರು, ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇದು ವಿತರಣೆ ಮಾಡಲಿದ್ದು ಅವರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಹಾಜರಿರುತ್ತಾರೆ. ಇದನ್ನ ಅವ್ರಿಗೂ ಸಹ ನಾವು ಆಹ್ವಾನಿಸಿದ್ದೀವಿ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ, ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಾಲೂಕಿನ ನಾಗರಿಕರು ಇದನ್ನ ಉಪಯೋಗಿಸಿಕೊಂಡು ಅವರ ಜೀವ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸಿ, ಅನೇಕ ಈ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಯಾಕೆಂದ್ರೆ ಇವಾಗ ಇದು ಎಲ್ಲ ಪ್ರತಿಯೊಬ್ಬರಿಗೂ ಮೂಲೆಗೂ ತಿಳಿಬೇಕಾದ್ರೆ, ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಬೇಕಾದ್ರೆ ನಿಮ್ಮ ಅವಶ್ಯಕತೆ, ನಿಮ್ಮ ಪತ್ರಿಕಾ ಮಿತ್ರರು ಮತ್ತೆ ಯೂಟ್ಯೂಬ್ ಮಿತ್ರರು ಸಹಾಯ ಸಹಕಾರ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ತಾವು ಕ್ಲಿಯರ್ ಆಗಿ ವಿವರಣೆ ಕೊಟ್ಟು ತಾಲೂಕಿನ ಜನತೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಪದೇ ತಮ್ಮಲ್ಲಿ ಮನವಿ ಮಾಡ್ತೀನಿ. ಆವಣೆ ಬ್ಲಾಕು ಇದೇ ಮೊದಲನೇ ಸಭೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಕೋಲಾರ ಶಾಸ್ತ್ರ ಅಂತ ಕೊತ್ತೂರು ಮಂಜುನಾಥ್ರವರು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೂ ಮತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೂ, ಈ 3 ಜನಕ್ಕೂ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ವಿ. ಇದರ ಜೊತೆಗೆ ನಮ್ಮ ಸಹೋದರರಾದಂಥ ನೀಲಕಂಠೇಗೌಡರು ಏನು ಅಕಾಲಿಕ ಮರಣ ಹೊಂದಿದ್ರು, ಅದು ಖಾಲಿ ಇತ್ತು. ಆ ಜಾಗಕ್ಕೋಸ್ಕರ ಇವ್ರನ್ನ ಆಧಾರಣ್ಣ ಮಾಡಿರೋದು ಸೂಕ್ತವಾದ ಸಮಯ, ಸೂಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನಲ್ಲೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಆತನು 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ರು, ಮತ್ತೆ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ, ಅವರೇ ಅಭ್ಯರ್ಥಿ, ಸೋತಿರೋದು ಅವರೇ ಅಭ್ಯರ್ಥಿ ಆಗಿರುತ್ತಾಗ ಜವಾಬ್ದಾರಿ ಅವ್ರದ್ದೇ ಇರೋದು ಒಳ್ಳೇದು. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿರೋದ್ರಲ್ಲಿ ಸೂಕ್ತವಾಗಿದೆ. ಅದಕ್ಕೆ ಇನ್ನೊಂದು ಸಲ ಕೂಡ ನಾವು ಕೆಪಿಸಿಸಿ ಅಧ್ಯಕ್ಷ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ, ನಾಯಕರ ಪರವಾಗಿ ಅವರಿಗೆ ಆಧಾರಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಉನ್ನತ ರೀತಿಯಲ್ಲಿ ಅವ್ರ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಅನ್ಯೋನ್ಯವಾಗಿ ಸರಿದೂಗಿಸಿಕೊಂಡು ಏನೇ ಹೆಚ್ಚು ಕಡಿಮೆ ಇದ್ರು ಸಭೆ ಮಾಡಿಕೊಂಡು, ಆಮೇಲೆ ಅದ್ರ ಜೊತೆಗೆ ಅವರು ಒಂದು ಚಾರಿಟೇಬಲ್ ಇದೆ ಅವ್ರದ್ದು, ಆದಿನಾರಾಯಣ ಟ್ರಸ್ಟ್ ಚಾರಿಟೇಬಲ್ ಅಂತೇಳಿ. ಅದರಿಂದ ಸ್ವಲ್ಪ ಇವಾಗ ಹೆಣ್ಣು ಮಕ್ಕಳಿಗೆ ಅರ್ಶಿನ ಕುಂಕುಮಕ್ಕೆ ಕೊಡ್ತಾ ಇದ್ದಾರೆ, ದೀರ್ಘ ಸುಮಂಗಲಿ ಭವ ಅಂತೇಳಿ. ಅದ್ರ ಜೊತೆಗೆ ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. 4ನೇ ತಾರೀಕು ಇದೇ ಫೀಲ್ಡ್ ಅಲ್ಲಿ, ಕಾಂಗ್ರೆಸ್ ಆಫೀಸ್ ಮುಂದ್ಗಡೆ ಇರುವಂತ ಫೀಲ್ಡ್ ಅಲ್ಲಿ 9 ಗಂಟೆಯಿಂದ ಸುಮಾರು 12-1 ಗಂಟೆವರೆಗೂ ಆಗಬಹುದು. ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು, ಮಹಿಳೆಯರಾಗಲಿ ಪುರುಷರಾಗಲಿ ದಯವಿಟ್ಟು ಎಲ್ಲರೂ ಗಾಡಿ ಎತ್ಕೊಂಡು ಬಂದು ಶಿಸ್ತಾಗಿ ಎಲ್ಲರೂ ಎಷ್ಟೇ ಜನ ಬರ್ಲಿ ಕೊಡ್ತಾರೆ ಗಾಡಿಗಳಿರೋರಿಗೆ. ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು, ಅವರ ಒಂದು ಪ್ರಾಣ ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ, ಈ ಒಂದು ತಾಲೂಕಿನ ಮುನ್ನಡೆ ನಡೆಸೋದಕ್ಕೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಕೂಡ ಇವಾಗ ಕಾಲೆಯಲ್ಲಿ ಇಬ್ರು ಇರುವಾಗ ಹಾಗಾಗಿ ನೀವು ಚರ್ಚಿಸಿಕೊಂಡು ಯಾರ್ಯಾರನ್ನು ಮೀಟ್ ಮಾಡಬೇಕು, ಏನ್ ಮಾಡಬೇಕು, ಮುಂದಿನ ಚುನಾವಣೆಗಳೆಲ್ಲ ಇವಾಗ ನಗರಸಭೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಒಂದೇ ಒಂದು ತಿಂಗಳ 2 ತಿಂಗಳಲ್ಲಿ ಬರೋ ಚಾನ್ಸಸ್ ಕಾಣ್ತಾ ಇದೆ, ಬರ್ತಾ ಇದೆ. ಉನ್ನತ ನಾಯಕರುಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ. ಅದಕ್ಕೋಸ್ಕರ ನೀವು ಸಮ್ಮತರಾಗಬೇಕು. ಯಾವ ಸಭೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಗಳು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅವ್ರ ಸರಿಗಟ್ಟೋದಾಗಲ್ಲ, ಮುಂಜಾಗ್ರತೆಯಾಗಿ ಮಾಡಿಕೊಂಡು, ಆಮೇಲೆ ಸೀರೆಗಳು ಕೂಡ ಅರಿಶಿನ ಕುಂಕುಮ ಕೊಟ್ಟಿರೋದು ಎಷ್ಟೇ ಮಾಡಿದ್ರು 9 ಗ್ರಾಮ ಪಂಚಾಯತ್ ಆಗಿರೋದು. 21 ಗ್ರಾಮ ಪಂಚಾಯತಿ ಇದೆ. ಈ ಒಂದು ಚುನಾವಣೆ ಬರೋಷ್ಟೊಳಗಡೆ ಇನ್ನೊಂದು 2 ಜಾಗದಲ್ಲಿ ಮಾಡೋದು ಒಳ್ಳೇದು ಅಂತ ನಾನು ಆದಿನಾರಾಯಣರವರು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಲೇಟ್ ಮಾಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ. ಆ ಎಲೆಕ್ಷನ್ ಚುನಾವಣೆ ಒಳಗಡೆ ಕೊಟ್ರೆ ಅದೊಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಶಿಸ್ತಾಗಿ ಬಂದು ತಾಲೂಕಿನ ದ್ವಿಚಕ್ರ ವಾಹನ ಇರೋರು ನೀಟಾಗಿ ತಗೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು
ಮತ್ತು ಇದು ಕೊಡ್ತಾ ಇದ್ದವ್ರು ರಾಜನಾರಾಯಣಗೂ ನಾನು ಅಭಿನಂದನೆಗಳು ಹೇಳ್ತಾ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸಾಲಿನಲ್ಲಿ ಇರ್ತಕ್ಕವ್ರು ಇನ್ನೊಂದು ಸಾಲಿನಲ್ಲಿ ಇರ್ತಕ್ಕವ್ರು ನಮ್ಮ ಹಳ್ಳಿಯವರು ಎಲ್ರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಕಾಂಗ್ರೆಸ್ ಬಂಧುಗಳೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣನವರೇ, ಹೆಚ್ಚಿನಾಗೆ ಸಾಹೇಬ್ರ ಕತೆ ಬಂದಾಗ ಇದು ಒಂದು ಪ್ರಸ್ತಾಪ ಮಾಡಬೇಕಾಗಿದೆ. ಅದೇ ಸಬ್ಜೆಕ್ಟೇ ಏನಂತ ಇಲ್ಲ ಆಯ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಾಯಕರುಗಳು ಬರ್ತಾವ್ರೆ, ಆದ್ರೆ ಎಲ್ರು ದುಡಿಲಿ. ಅವ್ರೊಂದ್ ಸಾರಿ ಕೈ ತಪ್ಪಿದೆ, ಯಾರು ಆದಿಳಪ್ಪನವ್ರದ್ದು. ಅವ್ರಿಗೊಂದು ಚಾನ್ಸಸ್ ಕೊಟ್ಟು ಮುಳಬಾಗಲ್ ತಾಲೂಕಲ್ಲಿ ಒಂದ್ ಸ್ವಲ್ಪ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ನಾವೆಲ್ಲರೂ ಒಟ್ಟಿಗೆ ಇರೋಣ. ಪಕ್ಷಗಳು ನಮ್ಮ ಆದರಣೆಯವರು ಆದ್ಮೇಲೆ ಕೆಲವೊಂದು ಪ್ರಚಾರ ಸಮಿತಿಗಳಾಗಿರ್ಬೋದು, ಕೆಲವೊಂದು ಹಂಗೆ ಪೆಂಡಿಂಗ್ ಇದೆ. ದಯವಿಟ್ಟು ನೀವು ದೊಡ್ಡವರೆಲ್ಲರೂ ಕೂತು ಎಲ್ಲೆಲ್ಲಿ ಖಾಲಿ ಇದೆಯೋ ಅದನ್ನ ತುಂಬಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದನೂ ಈ ಹೆಲ್ಮೆಟ್ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಭಾಗವಹಿಸಿಕೊಂಡು ಪಕ್ಷಭೇದವನ್ನು ಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ರಿಗೂ ಉಸ್ತುವಾರಿಗಳು ಯಾರು ವಹಿಸ್ಕೋಬೇಕು, ಯಾವ ರೀತಿ ನಾವು ಈ ಕಾರ್ಯಕ್ರಮದ ರೂಪರೇಖೆಗಳನ್ನು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಅದು ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು. ಸುಮಾರು ಒಬ್ಬರು ಕೊಟ್ಟರೆ 4-5 ಜನ ಜವಾಬ್ದಾರಿ ವಹಿಸ್ಕೊಂಡು ಬರ್ತಕ್ಕಂಥ ಜನಕ್ಕ ಯಾವ ರೀತಿ ಮಾಡಿದ್ರೆ ಸರೋಗತ ಅಂತ ಹೇಳ್ಬಿಟ್ಟು ಇದು ಮಾಡ್ಬೇಕು. ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ದಯವಿಟ್ಟು ಇದು ಬೇಗ ಅತಿ ಶೀಘ್ರದಲ್ಲಿ ಇದನ್ನ ಫಿಲಪ್ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ. ಪತ್ರಿಕಾಗೋಷ್ಠಿ ವಿಶೇಷ. ಮೊಟ್ಟ ಮೊದಲನೇದಾಗಿ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆದಿನಾರಾಯಣನವ್ರು ಮಾಡಿರೋದು ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಈಗ ಅದಕ್ಕೆ ಕ್ಲಾರಿಟಿ ನಮ್ಮ ರಾಮಲಿಂಗನವರು ಹೇಳಿದ್ರು ಯಾರ್ಯಾರೇನಂತ. ಅವರನ್ನು ಆಯ್ಕೆ ಮಾಡಿದಂಥ ರಾಜ್ಯ ನಾಯಕರಿಗೂ, ಎಲ್ಲ ಜಿಲ್ಲಾ ನಾಯಕರಿಗೂ, ತಾಲೂಕಿನ ಪ್ರತಿಯೊಬ್ಬ ಹಿರಿಯ ನಾಯಕರು, ಯುವ ನಾಯಕರುಗಳು ಎಲ್ಲರೂ ಸೇರಿ ಅವ್ರಿಗೊಂದು ಪಟ್ಟ ಕಟ್ಟಿದ್ದಾರೆ. ಆ ಪಟ್ಟವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ನಮ್ಮ ನೀಲಕಂಠೇಗೌಡರು ಯಾವ ರೀತಿ ಸಂಘಟಿತರಾಗಿ ಪ್ರತಿ ದಿವಸ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಹಿರಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲರನ್ನು ಕೂಡ ಒಗ್ಗಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಅವ್ರ ಕೈಯನ್ನು ಬಲಪಡಿಸ್ಬೇಕು ಎಲ್ಲ ನಾಯಕರು ಕೂಡ. ಯಾವುದೇ ತಾರತಮ್ಯಗಳು ಇರಬಾರದು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ನಾವು ಭಾಗಿಯಾಗಿ ನಮ್ಮದೇ ಪಕ್ಷವನ್ನ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಹೋಗ್ಬೇಕು. ಇವತ್ತು ಮುಖ್ಯವಾಗಿ ವಿಶೇಷತೆ ಏನಂತ ಹೇಳಿದ್ರೆ, ಇಡೀ ರಾಜ್ಯಾದ್ಯಂತ ಹೆಲ್ಮೆಟ್ ಹಾಕಿ ಜೀವ ಉಳಿಸಿ ಅನ್ನೊಂದು, ಅದನ್ನ ನಮ್ಮನ್ನ ಪ್ರತ್ಯೇಕವಾಗಿ ನಮ್ಮ ಆನಂದನವರು ಸ್ವಂತ ಖರ್ಚಿನಿಂದ ಇವ್ರು ಯಾವತ್ತು 2023 ಅಭ್ಯರ್ಥಿಗಳಿಂದ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾರೇ ಬಡವರಾಗ್ಬೋದು, ದಲಿತರಾಗ್ಬೋದು, ಯಾರೇ ನಮ್ ಕಷ್ಟ ಅಂತದ್ರು ಕೂಡ ಒಳ್ಳೊಳ್ಳೆ ಸಹಾಯ ಮಾಡಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೆನೂ ನಡ್ಸ್ಕೊಂಡು ಹೋಗ್ಲಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಮುಳಬಾಗಿಲಲ್ಲಿ ವಿಜೃಂಭಿಸ್ಲಿ ಅನ್ನೋದೇ ನನ್ನ ಆಸೆ. ನಮ್ಮ ನಾಯಕರೆಲ್ಲರ ಆಸೆನೂ ಅದೇ ಆಗ್ಬೇಕು. ಈಗ ನಮ್ಮ ಸ್ನೇಹಿತರು ಕ್ವಶನ್ ಕೇಳಿದ್ರು, ಇದಕ್ಕೆ ಗುಡಿಪಲ್ಲಿಯಲ್ಲಿ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು ಅವರೇ ನಮ್ಮ ಅಭ್ಯರ್ಥಿ ಅಂತ. ಇಲ್ಲಿ ಕೂಡ ನಮ್ಮ ನಾಯಕರೆಲ್ಲ ಸರಿ ಅವರನ್ನೇ ಅಭ್ಯರ್ಥಿ ಮಾಡೋದು. ಯಾರಿಗೂ ಬೇರೆ ಅವಕಾಶ ಇಲ್ಲ. ಇಲ್ಲಿ ಬರ್ಬೋದು, ಬರ್ತಾ ಇದ್ದಾರೆ, ತೊಂದರೆ ಇತ್ತು. ಯಾರು ಬರ್ತಾರೋ ಇದು ಪ್ರಜಾಪ್ರಭುತ್ವ. ಬಂದು ಸೇವೆ ಮಾಡ್ಲಿ, ಪ್ರತಿಯೊಬ್ಬರು ಮಾಡ್ಲಿ. ನೀವ್ ಹೇಳ್ತಾ ಇದ್ರೆ ಹೆಸರು ಯಾರು ಬರ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತಪ್ಪೇನಿಲ್ಲ ಸಮಾಜ ಸೇವೆ ಮಾಡೋದಕ್ಕೆ, ತಪ್ಪೇನಿಲ್ಲ. ಬರ್ಲಿ ಪಾಪ, ಯಾರೋ 4 ಜನಕ್ಕೆ ಅನುಕೂಲ ಆಗ್ಲಿ, ಅದೇ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಈ ಹೆಲ್ಮೆಟ್ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ನಮ್ಮ ಕಾಂಗ್ರೆಸ್ ಭವನದ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಆಚರಣೆ ಅನ್ನೋದಕ್ಕಿಂತ ತಾಲೂಕಿನ ಪ್ರತಿಯೊಬ್ಬ 2 ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಆ ದಿನ ಬಂದು ಇಲ್ಲಿ ನೋಂದಣಿ ಮಾಡಿಸೋದಕ್ಕೆ ಮನವಿ ಮಾಡ್ಕೊಂಡು ಆಲ್ರೆಡಿ ಪಾಂಪ್ಲೆಟ್ ಓಡಿಸಿದ್ದಾರೆ. ಅದೇ ರೀತಿ ನಿಬಂಧನೆಗಳು ಬಹಳಷ್ಟಿದೆ ಇದರಲ್ಲಿ. ಈ ನಿಬಂಧನೆಗಳು ಬಹಳಷ್ಟು ಜನ ಪಾಲನೆ ಮಾಡೋರಿಲ್ಲ ಪಾಪ. ಬಹಳಷ್ಟು ಪ್ರಾಣಿಗಳು ಪ್ರತಿದಿನ ಕೂಡ 2-3 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿದಿನ ಕೂಡ. ಹೀಗಾಗಿ ಒಂದು ಪ್ರಾಣ ಹೋದ್ರೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ, ಆ ಕುಟುಂಬ ಬೀದಿ ಪಾಲಾಗುತ್ತೆ ಅನ್ನೋದು ಬಹಳ ಜನ ನನ್ನ ಕಣ್ಣಾರ ನೋಡಿ, ಬಹಳ ಜನ ನಾನು ಎತ್ಕೊಂಡಾಗ ಹಾಕಿದ್ದೀನಿ ಹಾಸ್ಪಿಟ್ಲಲ್ಲಿ. ಈ ರೀತಿ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅವ್ರದ್ದು.
ಅವರು ಇವತ್ತು 25ರಿಂದ 30,000 ಹೆಲ್ಮೆಟ್ಸ್ ಅನ್ನು ಈಗಾಗಲೇ ಖರೀದಿ ಮಾಡಿದ್ದಾರೆ. ನಮ್ಮ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲರೂ ಸಹ ಪ್ರತಿಯೊಬ್ಬರು ಬಂದು ಹೆಲ್ಮೆಟ್ ಅನ್ನು ಪಡೆದು ಒಂದು ಆಶೀರ್ವಾದ ಮಾಡ್ಬೇಕು ಅವ್ರಿಗೂ ಕೂಡ. ಅದೇ ಆಶೀರ್ವಾದ ಬದುಗೆ ನಿಮ್ಮ ಜೀವ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಸದುಪಯೋಗನ ಉಪಯೋಗಿಸ್ಕೊಂಡು ಎಲ್ಲರೂ ತಮ್ಮ ಜೀವನ ಉಳಿಸಬೇಕು. ಅದೇ ರೀತಿಯಾಗಿ ನಮ್ಮ ಆಜ್ಞಾನವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೇ ರೀತಿ ನಡೆದು ಮುಂದಕ್ಕೆ ಅವರೊಂದು ಒಳ್ಳೆಯ ಸ್ಥಾನವನ್ನು ಪಡೆಯಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆದಿನಾರಾಯಣ ಅವರಿಗೆ ಮತ್ತೊಮ್ಮೆ ಸಲ್ಲುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ. ನಾವೆಲ್ಲರೂ ಈಗಾಗಲೇ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ಒಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಆದಷ್ಟು ಬೇಗ. ಇಷ್ಟ ಹೇಳಿ ಈ ಎರಡು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಲ ಜೈ ಭೀಮ್, ಜೈ ಕಾಂಗ್ರೆಸ್. ವೇದಿಕೆಯ ಮೇಲೆ ಆಸೀನರಾಗಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹಾಗೂ ಮಾಜಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ, ಎಲ್ಲ ಇಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ 2026 ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ಇಲ್ಲಿ ಏರ್ಪಡಿಸಿರೋದೇನೆಂದ್ರೆ ನಮ್ಮ ದ್ವಿಚಕ್ರ ವಾಹನಗಳು ಎಲಿಮೆಂಟ್ ವಿತರಣೆಯನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆದಿನಾರಾಯಣನ್ ಅವರು ಸ್ವಂತ ಖರ್ಚಿನಿಂದ ಎಲ್ಲ ನಮ್ಮ ಪಕ್ಷಾತೀತ ಎಲ್ಲರಿಗೂ ಯಾರೇ ಬಂದ್ರು ಎಲ್ಲರೂ ಗಾಡಿಗಳು ತಗೊಂಡ್ಬಂದು ಇಲ್ಲಿ ನಿಲ್ಲಿಸಿ ಎಲ್ಲರೂ ಎಲಿಮೆಂಟ್ಗಳನ್ನು ತಗೋಬೇಕು, ಸುರಕ್ಷಿತವಾಗಿ ಅವ್ರ ಮನೆ ಸೇರ್ಬೇಕಂತೇಳಿ ಅವ್ರ ಭಾವನೆ. ಕೆಲವರು ಎಲಿಮೆಂಟ್ ತಗೊಂಡು ಗಾಡಿಗೆ ಹಾಕೊಂಡು ತಲೆಗೆ ಹಾಕೊಳ್ಳಲ್ಲ, ಗಾಡಿಗೆ ತಗಲಿಸ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಏನಂದ್ರೆ ಅವ್ರೇನೋ ಒಂದು ಸೋಕಿ ಅಂದ್ಕೊಂತಾರೆ. ನಾವು ಸುರಕ್ಷತೆಯಾಗಿ ಹೋಗ್ಬೇಕಂದ್ರೆ ತಲೆಗೆ ಹಾಕೊಂಡು ನಾವು ದಾರಿಲಿ ಹೋದ್ರೆ ನಮಗೊಂದು ದೊಡ್ಡ ಅನಾಹುತ ತಪ್ಪುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಅರ್ಚನಾ ಕುಂಕುಮ ಕೊಡೋದ್ರಲ್ಲಿ, ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡೋದ್ರಲ್ಲಿ ಎಲ್ಲವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಆದಿನಾರಾಯಣನ್ ಅವರು ಸೋತ್ರು ಮುಳುಬಾಗಿಲು ಬಿಟ್ಟು ಹೋಗಿಲ್ಲ. ಮುಳುಬಾಗಿಲಲ್ಲೇ ಇದ್ದು ರಾತ್ರಿ ಆಗಲು ಇಲ್ಲೇ ಇದ್ದು ದುಡಿದು ನಮ್ಮ ಮುಳುಬಾಗಿಲು ಜನತೆಗೆ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗಾಗ್ಲಿ ಸ್ಕೂಲ್ಗಾಗ್ಲಿ ಎಲ್ಲ ಅವರು ಇದ್ದು ಮಾಡ್ತಿದ್ದಾರೆ. ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಇದೇ ತರ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವಿನ್ನ ಅವ್ರನ್ನ ಇದ್ದು ನಾವು ಯಾರೇ ಎಷ್ಟು ಜನ ಬಂದ್ರು ಕೂಡ ನಮ್ಮ ಆದಿನಾರಾಯಣನ್ ಅವರೇ ನಮ್ಮ ಜೊತೆಯಲ್ಲಿದ್ದು ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ನಾವು ಜನತೆ ಎಲ್ಲ ಗೊತ್ತು ಎಲ್ರಿಗೂ. ನಮ್ಮ ಕೊತ್ತೂರು ಮಂಜನ ಹೇಳಿದ್ದಾರೆ. ಆದ್ರಿಂದ ಎಲ್ಲರೂ ನಮ್ಮ ಆದಿನಾರಾಯಣನ ಜೊತೆ ಇದ್ದು ನಾವು ಇದು ಮಾಡ್ಬೇಕಂತೇಳಿ ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. 80 ಭಾಗ ಡೆತ್ ಆಗ್ತಾ ಇರುವುದು ತಲೆಗೆ ಏಟ್ ಬಿದ್ದಿರೋದ್ರಿಂದ. ಅದು ಸುಪ್ರೀಂ ಕೋರ್ಟ್ ಗಮನಕ್ಕೂ ಬಂದು ಹೆಲ್ಮೆಟ್ ಹಾಕಿದ್ರೆ ಜೀವ ಉಳಿಸಬಹುದು ಅಂತ. ಜನರ ಜೀವ ಉಳಿಸುವುದಕ್ಕೆ ಒಂದು ಆದೇಶ ಆಗಿದೆ ವಿನಃ ಏನೋ ಒಂದು ಫೈನ್ ಹಾಕೋದಕ್ಕೆ ಇನ್ನೊಂದಕ್ಕೆ ಈ ಹೆಲ್ಮೆಟ್ ಕಾರ್ಯಕ್ರಮ ಹಾಕಿರೋದಲ್ಲ. ಇದನ್ನು ಗಮನಿಸಿದಂತ ಬ್ಲಾಕ್ ಕಾಂಗ್ರೆಸ್ನ ಆವಣಿ ಬ್ಲಾಕ್ನ ಅಧ್ಯಕ್ಷರಾದಂತ ಆದಿನಾರಾಯಣ ಅವರ ಟ್ರಸ್ಟ್ ಇಂದ ಏನು ಈ ಹೆಲ್ಮೆಟ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಕಾಂಗ್ರೆಸ್ನ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಾ ಇದ್ದೇವೆ. ತಾಲೂಕಿನ ಜನತೆ ಏನು 2 ವೀಲರ್ ಇಟ್ಕೊಂಡಿದಾರೋ ಅವರೆಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ಇದನ್ನ ಏನು ಅವರ ಕೊಡುಗೆಯನ್ನ ನಾವು ಶ್ಲಾಘಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಎಲ್ಲ ಪ್ರೆಸ್ಸಿನ ಸಂಗಾತಿಗಳನ್ನು ಹೆಚ್ಚಿನ ಪ್ರಚಾರವನ್ನು ಮಾಡಿ ಎಲ್ಲರಿಗೂ ಹೆಲ್ಮೆಟ್ ದಕ್ಕುವ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. सबको सलाम अलैकुम। जो हमारे आदिनारायण कोतूर मंजाना अमन भाई सभी मिलकर ये एक हेलमेट हम दे रही। जरा आदमी को कन्नड़ में बात कर मालूम होता नहीं, तेलुगु में मालूम होता नहीं, उसके वास्ते हर भाई आपको हेलमेट ले लग जाना। खासकर हमारे कौम में हेलमेट नहीं पहनते। हेलमेट है तो अभी बैग को लगा लेते हैं, पीछे रख लेते हैं, जाते रहते हैं। हेलमेट पहनकर सभी उनकी जान बचाओ। उनकी जान की कीमत हेलमेट है। सिर को मार लग गया तो उसे कौन भी आप बचा सकते नहीं। बचा छात पाँव को मार लगेंगे एडजस्ट हो जाता है।
हेलमेट आको मेन सिर की सेफ्टी, हेड अच्छा रहा तो सब अच्छा है सका। उसके वास्ते हर मोहल्ले से हर भाई यहाँ पूरे लेडीज है तो अभी उनको भी देती हेलमेट है, पूरे मिलकर सेपरेट उनको भी लेन रचा इनको भी लेन रचा, पूरे को हेलमेट देती। जरा पहले देना था 4 तारीख को दे रही, जरा पहले देना था। अब इंशाल्लाह 4 तारीख के दिन सब भाइयों को देती हेलमेट, जरूर से आकर पूरे लेकर जाकर सभी मंजण्ಣ का आदिनारायण का शुक्रिया अदा करो। ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಾಗಿರೋದೇನೆಂದ್ರೆ ಇಲ್ಲಿ ಪಾಂಪ್ಲೆಟಲ್ಲೆಲ್ಲ ಮಾಡಿಸಿದ್ದಾರೆ. ಉಚಿತ ಹೆಲ್ಮೆಟ್ ಪಡೆಯಲು ಹೊಂದಿರುವ ದ್ವಿಚಕ್ರ ವಾಹನದೊಂದಿಗೆ ಆಗಮಿಸಿ ಬೈಕಲ್ಲಿ RC ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮುಖ್ಯವಾಗಿ ತರಬೇಕು, ಫೋನ್ ನಂಬರ್ ನಮೂದಿಸಿರ್ಬೇಕು ಅಂತ ಹಾಕಿದ್ದಾರೆ. ಅದು ಮೇಯ್ನ್ ಇದೆ. ಆಮೇಲೆ ತಪ್ಪು ತಿಳ್ಕೊಬೇಡಿ, 2 ಪಾಯಿಂಟ್ ಹೇಳ್ತೀನಿ. ಹೆಲ್ಮೆಟ್ ಇಂಪಾರ್ಟೆಂಟು. ಆಮೇಲೆ 5ನೇ ಪಾಯಿಂಟ್ ಇದೆಯಲ್ಲ, ಜಾಸ್ತಿ ತಪ್ಪು ತಿಳ್ಕೊಬೇಡಿ, ಮದ್ಯಪಾನ ಮಾಡಿ ಯಾರು ನಿಜವಾಗ್ಲೂ ಗಾಡಿ ಮುಟ್ಲೇಬೇಡಿ. ಏನಿದ್ರು ಸೇಫ್ ಆಗಿ ಮನೆಗೆ ಹೋಗಿ ಕುಡ್ಕೊಳ್ಳಿ. ತುಂಬಾ ಜನ ಅದೇ ಮಾಡ್ತಾರೆ. ಎಷ್ಟೋ ಜನ ನಾವು ನೋಡ್ತೀವಿ. ನಾನು ಎಷ್ಟೋ 2-3 ವಿಡಿಯೋ ಕೂಡ ಮಾಡಿದ್ದೀನಿ ನಾನು ನೋಡಿ ಹೆಂಗ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಯಾಕಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಕೆಲಸ ಯಾರು ಎಲ್ಲೂ ಮಾಡಿರದ ಅಂತ ಸರ್ವಿಸ್ ಮಾಡ್ತಿದ್ದಾರೆ ಪಬ್ಲಿಕ್ಗೆ ನಮ್ಮ ಆದಿನಾರಾಯಣ ಅಣ್ಣವರು. ಅದಕ್ಕೋಸ್ಕರ ಇಂಥ ಸರ್ವಿಸ್ ಮಾಡ್ತಾ ಇರೋ ವ್ಯಕ್ತಿನ ನಾವು ಅಂತ ಮನುಷ್ಯನ್ಗೆ ಬೆಲೆ ಕೊಟ್ಟು ನಮ್ಮ ಪ್ರಾಣ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮುಖ್ಯವಾಗಿ ಅವ್ರಿಗೆ ನಾವು ಶ್ಲಾಘನೆ ಹೇಳ್ಬೇಕು ಅಂತ ವ್ಯಕ್ತಿ. ಆಮೇಲೆ ಹೆಣ್ಮಕ್ಳು ಮುಖ್ಯವಾಗಿ ತುಂಬಾ ಜನ ಸ್ಕೂಟಿಗಳು ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳು ಅವರೇ ಅವ್ರ ಕಾಲ ಮೇಲೆ ನಿಂತು ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬನ್ನಿ. ಮುಖ್ಯವಾಗಿ ಅವರು ತುಂಬಾ ಸದುಪಯೋಗ ಪಡ್ಕೋಬೇಕು. ಯಾರು ಏನೋ ಸಂಕೋಚ ಮಾಡ್ಕೋಬೇಡಿ. ನಿಮ್ಗೆ ಸಪ್ರೇಟ್ ಲೈನ್ ಮಾಡ್ತಾ ಇದ್ದಾರೆ. ಯಾರು ಸಂಕೋಚ ಇಲ್ಲದೆ ಬಂದು ನೀವು ಮೆನ್ಷನ್ ಮಾಡ್ಕೊಂಡು ನಿಮ್ಮ ಹೆಲ್ಮೆಟ್ಗಳು ನೀವು ತಗೊಂಡೋಗಿ ಸೇಫ್ ಆಗಿ ನಿಮ್ಮ ಮನೆಗಳು ತಲುಪಬೇಕು ಅಂತ ಭಾವಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ 2 ಮಾತು ಹೇಳಿ ಮುಗಿಸ್ತೀನಿ.